Today, let us discuss about methods of preparation of haloalkanes and haloarenes. Methods of preparation. Methods of preparation. ಈ haloalkanes ಮತ್ತು haloarenes ನಾವು ಬೇರೆ ಬೇರೆ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡಬಹುದು. First one from alcohols. From alcohols. Alcohols ಇಂದ ನಾವು ಪ್ರಿಪೇರ್ ಮಾಡಬಹುದು. Second one from hydrocarbons. Hydrocarbons. Hydrocarbons ಇಂದ ನಾವು ಪ್ರಿಪೇರ್ ಮಾಡಬಹುದು. ಇದರಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ by free radical halogenation. Free radical halogenation. Second one by electrophilic substitution reaction. By electrophilic substitution reaction. Third one, Sand-Meyers reaction. Sand-Meyers reaction. Fourth one, from alkenes. Hydrocarbons ಇಂದ ಈ ನಾಲ್ಕು ಮೆಥಡ್ ಅಲ್ಲಿ ನಾವು ಪ್ರಿಪೇರ್ ಮಾಡಬಹುದು. Then another method is halogen exchange method. Halogen exchange method. In halogen exchange method alli again we have two methods. One is from Finkelstein reaction. Finkelstein reaction. Finkelstein reaction. Another one is called Schwarz reaction. Schwarz reaction. ಈ ಎಲ್ಲ ಮೆಥಡ್ಸ್ ಇಂದ ನಾವು haloalkanes ಮತ್ತು haloarenes ನ ಪ್ರಿಪೇರ್ ಮಾಡಬಹುದು. ಈಗ ಫಸ್ಟ್ ಮೆಥಡ್ ಫ್ರಮ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ ಇಂದ ನಾವು ಹೇಗೆ haloalkanes ನ ಪ್ರಿಪೇರ್ ಮಾಡಬಹುದು ಅಂತ ನೋಡೋಣ. ಸೊ ಆಲ್ಕೋಹಾಲ್ಸ್ ಇದ್ರ ಬಗ್ಗೆ ನೀವು ಫಸ್ಟ್ ಇಯರ್ ಅಲ್ಲಿ ಕೇಳಿರ್ತೀರಾ. ಆಲ್ಕೋಹಾಲ್ಸ್ ಜನರಲ್ ಫಾರ್ಮುಲಾ ROH. ಈ ಹೈಡ್ರಾಕ್ಸಿಲ್ ಗ್ರೂಪ್ OH ಗ್ರೂಪ್ ಆಲ್ಕೈಲ್ ಗ್ರೂಪ್ ಗೆ ಬಾಂಡ್ ಆಗಿದ್ರೆ ಆಗ ಇದು ಆಲ್ಕೋಹಾಲ್. ಆಲ್ಕೋಹಾಲ್ ಅನ್ನೋದು ಒಂದು ಟೈಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಈಗ ಆಲ್ಕೋಹಾಲ್ ಇಂದ ನಮಗೆ ಏನ್ ಬರಬೇಕು? haloalkanes ಬರಬೇಕು. haloalkanes ಜನರಲ್ ಫಾರ್ಮುಲಾ ಏನು? R halogen ಗೆ X ಅಂತ ಡಿನೋಟ್ ಮಾಡಿ halogen ನ. ಸೊ RX ಅನ್ನೋದು haloalkanes ನ ಜನರಲ್ ಫಾರ್ಮುಲಾ. haloalkane. ಈಗ ಅಬ್ಸರ್ವ್ ಮಾಡಿ, ನಮಗೆ ಬೇಕಾಗಿರೋ ಕಾಂಪೌಂಡ್ RX. ಈ RX ಬರಬೇಕು. ನಮ್ಮ ಹತ್ರ ROH ಇದೆ. ಈಗ ಈ OH ಹೋಗಿ ಆ ಜಾಗದಲ್ಲಿ ನಮಗೆ X ಬರಬೇಕು ಅಲ್ವಾ? ಹಾಗಾಗಿ ನಾವು ಈ ಆಲ್ಕೋಹಾಲ್ನ ನಾವು X ಒಳಗೊಂಡಿರುವಂತ ಯಾವುದಾದ್ರೂ ಒಂದು ಕಾಂಪೌಂಡ್ ಜೊತೆಗೆ ನಾವು ರಿಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಇಲ್ಲಿ ಒಂದು ಹ್ಯಾಲೋಜನ್ ಆಸಿಡ್ಸ್ ಅಥವಾ ಹ್ಯಾಲೋ ಆಸಿಡ್ಸ್ ನ ತಗೊಳ್ತೀವಿ. ಹ್ಯಾಲೋಜನ್ ಆಸಿಡ್ಸ್ ನ ನಾವು HX ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಹ್ಯಾಲೋಜನ್ acid.
ಹ್ಯಾಲೋಜನ್ ಆಸಿಡ್ ಅಥವಾ ಹ್ಯಾಲೋ ಆಸಿಡ್, ಹ್ಯಾಲೋಜನ್ ಒಳಗೊಂಡಿರುವಂತ ಆಸಿಡ್. ಸೊ ನಿಮಗೆ ಆಸಿಡ್ಸ್ ಯಾವ್ದ್ರಲ್ಲಿ HX ಅಂತಂದ್ರೆ ಇಟ್ ಮೇ ಬಿ HCl, HBr, HF ಈ ತರ ಇವು ಹ್ಯಾಲೋ ಆಸಿಡ್ಸ್. H2SO4 ಹ್ಯಾಲೋ ಆಸಿಡ್ ಅಲ್ಲ, ಸಲ್ಫ್ಯೂರಿಕ್ ಆಸಿಡ್. H2SO4 ಹ್ಯಾಲೋ ಆಸಿಡ್ ಅಲ್ಲ, ಯಾಕಂದ್ರೆ ಅದರಲ್ಲಿ ಹ್ಯಾಲೋಜನ್ ಇಲ್ಲ. ಜ್ಞಾಪಿಸ್ಕೊಳ್ಳಿ, H2SO4 ಇದು ಹ್ಯಾಲೋ ಆಸಿಡ್ಸ್. ಇಲ್ಲಿ ನಾವು ಹ್ಯಾಲೋ ಆಸಿಡ್ ನೇ ತಗೊಳ್ಳಿ. ಈ ಆಲ್ಕೋಹಾಲ್ಸ್ ಅಲ್ಲಿ ಪ್ರೈಮರಿ ಆಲ್ಕೋಹಾಲ್ಸ್, ಸೆಕೆಂಡರಿ ಆಲ್ಕೋಹಾಲ್ಸ್, ಟರ್ಷರಿ ಆಲ್ಕೋಹಾಲ್ಸ್ ಅಂತ ಇದೆ. ನಾವು ಪ್ರೈಮರಿ ಆಲ್ಕೋಹಾಲ್ ನ ತಗೊಂಡ್ರೆ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ತಗೊಂಡ್ರೆ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಟರ್ಷರಿ ಆಲ್ಕೋಹಾಲ್ಸ್ ತಗೊಂಡ್ರೆ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಸೊ ನಾವೀಗ ಟರ್ಷರಿ ಆಲ್ಕೋಹಾಲ್ ತಗೊಂಡಾಗ ಡೈರೆಕ್ಟ್ ಆಗಿ ನಾವು ಈ ಕಾನ್ಸಂಟ್ರೇಟೆಡ್ ಆಸಿಡ್, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿ ಶೀಟ್ ಮಾಡಿದ್ರೆ ರೂಮ್ ಟೆಂಪರೇಚರ್ ಅಲ್ಲೇ ನಮಗೆ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಸಪೋಸ್ ನಾವು ಈ ಪ್ರೈಮರಿ ಅಥವಾ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡ್ರೆ ಈ ಆಸಿಡ್ ಹಾಕಬೇಕು, ಅದ್ರ ಜೊತೆಗೆ ಈ ರಿಯಾಕ್ಷನ್ ಸ್ವಲ್ಪ ಫಾಸ್ಟ್ ಆಗಿ ನಡೀಲಿ ಅಂತ ನಾವು ಒಂದು ಕೆಟಲಿಸ್ಟ್ ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ZnCl2 ಜಿಂಕ್ ಕ್ಲೋರೈಡ್ ಅನ್ನೋ ಕೆಟಲಿಸ್ಟ್ ನ ಯೂಸ್ ಮಾಡ್ತೀವಿ. ಆಗ ಈ ಆಲ್ಕೋಹಾಲ್ ಮತ್ತು ಆಸಿಡ್ ಮಧ್ಯೆ ರಿಯಾಕ್ಷನ್ ಬಂದು ನಮಗೆ ಹ್ಯಾಲೋ ಆಲ್ಕೇನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ROH ಪ್ಲಸ್ HX ತಗೊಂಡಿದ್ವಿ, ಇದು H ಪ್ಲಸ್ ಇದು ಮೈನಸ್, ಇಲ್ಲಿ OH ಮೈನಸ್ ಇರುತ್ತೆ. ಇವೆರಡೂ ಸೇರಿ OH ಮೈನಸ್ ಮತ್ತು H ಪ್ಲಸ್ ಇದ್ದಾಗ ನಮಗೆ H2O ಬರುತ್ತೆ. ಈ R ಮತ್ತು X, R ಮತ್ತು X ಸೇರಿ ನಮಗೆ RX ಹ್ಯಾಲೋ ಆಲ್ಕೇನ್ ಬರುತ್ತೆ. ಓಕೆ, ಎಕ್ಸಾಂಪಲ್ CH3OH ಪ್ಲಸ್ ಒಂದು HCl ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಳ್ಳೋಣ. ಇಲ್ಲಿ ಮೀಥೈಲ್ ಆಲ್ಕೋಹಾಲ್ ತಗೊಂಡಿದ್ವಿ. ಈಗ ಇದು ಪ್ರೈಮರಿ ಆಲ್ಕೋಹಾಲ್, ಹಾಗಾಗಿ ಇಟ್ ರಿಕ್ವೈರ್ಸ್ ZnCl2 ಕೆಟಲಿಸ್ಟ್. ಹಾಗೇನಾಗುತ್ತೆ, ಈ OH ಮತ್ತು H ಸೇರಿ ವಾಟರ್ ಆಗುತ್ತೆ. ಈ ಕಾಂಪೌಂಡ್ ಅಲ್ಲಿ CH3 ಉಳಿದು ಇಲ್ಲಿ Cl ಉಳಿದಿದೆ. ಅವೆರಡು ಕಂಬೈಂಡ್ ಆಗಿ ನಮಗೆ CH3Cl ಸಿಗುತ್ತೆ ಪ್ಲಸ್ H2O. ಸೊ ಮೀಥೈಲ್ ಆಲ್ಕೋಹಾಲ್ ತಗೊಂಡಿದ್ವಿ, methyl chloride. So in this way we can prepare alcohols. We can prepare haloalkanes from alcohols. ಅರ್ಥಾಯ್ತಾ? ಈಗ ಈ ಆಲ್ಕೋಹಾಲ್ಸ್ ಇಂದ ಹ್ಯಾಲೋಆಲ್ಕೇನ್ಸ್ ಪ್ರಿಪೇರ್ ಮಾಡೋ ಇನ್ನೊಂದು ವಿಧಾನ ನೋಡೋಣ. ಸೊ ROH ಆಲ್ಕೋಹಾಲ್, ಈ ಆಲ್ಕೋಹಾಲ್ಗೆ NaBr ಸೋಡಿಯಂ ಬ್ರೋಮೈಡ್ ಹಾಕಿ ಅದರ ಜೊತೆಗೆ ಕಾನ್ಸಂಟ್ರೇಟೆಡ್ H2SO4 ಹಾಕಿದಾಗ ಈಗ ನೋಡಿ ಈ Br, ಇದರ Br OH ನ ರೀಪ್ಲೇಸ್ ಮಾಡುತ್ತೆ. ಅವಾಗ ಏನು ಬರುತ್ತೆ, RBr ಬರುತ್ತೆ. ಓಕೆ, ಸೊ RBr ಪ್ಲಸ್ ಇದರ OH ಇದರ H ಪ್ಲಸ್ ಜೊತೆಗೆ ಸೇರಿಕೊಂಡು ಇದು H ಪ್ಲಸ್ HSO4 ಮೈನಸ್ ಆಗಿರುತ್ತೆ. ಆಗ ಈ OH ಮೈನಸ್ ಮತ್ತು H ಪ್ಲಸ್ ಸೇರಿ ವಾಟರ್ ಆಗುತ್ತೆ. ಅಂಡ್ ಇದರ Na ಮತ್ತು HSO4 ಮೈನಸ್ ಸೇರಿದಾಗ NaHSO4 ಆಗುತ್ತೆ. ಸೊ NaHSO4 ಸೋಡಿಯಂ ಬೈಸಲ್ಫೇಟ್ ಬರುತ್ತೆ. ಈ ಮೆಥಡ್ ಅನ್ನು ಕೂಡ ನಾವು ಆಲ್ಕೋಹಾಲ್ಸ್ ಇಂದ ಹ್ಯಾಲೋ ಬ್ರೋಮೈಡ್ ಅಥವಾ ಹ್ಯಾಲೋ ಆಲ್ಕೇನ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಇದನ್ನ B ಅಂತ ಇಟ್ಕೊಳ್ಳಿ. ಇದಲ್ಲದೆ ಸೊ ಈ ROH ನ ಫಾಸ್ಫರಸ್ ಟ್ರೈ ಹ್ಯಾಲೈಡ್ PX3, ಫಾಸ್ಫರಸ್ ಟ್ರೈ ಹ್ಯಾಲೈಡ್
ಜೊತೆಗೆ ಟ್ರೀಟ್ ಮಾಡಿದಾಗ ಈಗ ನೋಡಿ ನಮಗೆ ಏನು ಪ್ರಾಡಕ್ಟ್ ಏನು ಬರಬೇಕು ಆರ್ ಮತ್ತು ಎಕ್ಸ್ ಆರ್ ಎಕ್ಸ್ ಬರುತ್ತೆ ಮತ್ತೆ ಇಲ್ಲಿ 3 ಹ್ಯಾಲೋಜನ್ ಆಟಮ್ಸ್ ಇದೆ ಹಾಗಾಗಿ ನಾವು 3 ಆಲ್ಕೋಹಾಲ್ ಬ್ಯಾಲೆನ್ಸ್ ಮಾಡಬೇಕೋಸ್ಕರ ನಾವು ಇದನ್ನ 3 ಮಾಡ್ತೀವಿ ಆಗ ಇದು H3PO3 ಆಗುತ್ತೆ ಫಾಸ್ಫಾರಿಕ್ ಆಸಿಡ್ ಆಗುತ್ತೆ ಇಲ್ಲಿ 3 ಹ್ಯಾಲೋಜನ್ಸ್ ಇರೋದ್ರಿಂದ ಇದು 3RX ಆಗುತ್ತೆ ಸೊ TX3 ತಗೊಂಡಾಗ ನಾವಿಲ್ಲಿ 3 ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇಲ್ಲಿ ಆಲ್ಕೋಹಾಲ್ಸ್ ನ 3 ಮಾಲಿಕ್ಯೂಲ್ಸ್ ತಗೋಬೇಕು ಈಗ ROH ಪ್ಲಸ್ PCX3 ಏನಿದು ಫಾಸ್ಫರಸ್ trihalide. So phosphorus trihalide. It may be PCl3 or it may be PPR3. So ಇಲ್ಲಿ X ಅಂದ್ರೆ ಕ್ಲೋರಿನ್ ಅಥವಾ ಬ್ರೋಮಿನ್. ಆಗ ಇಲ್ಲಿ ಬರೋ ಪ್ರಾಡಕ್ಟ್ ಏನಾಗುತ್ತೆ RCl ಇರ್ಬೋದು ಅಥವಾ RBr ಬರ್ಬೋದು. ಸೊ ಇದು ಇನ್ನೊಂದು ಓಕೆ ಈಗ ಈ ಆಲ್ಕೋಹಾಲ್ನ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಪೆಂಟಾ ಅಂದ್ರೆ 5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಏನು ಬರುತ್ತೆ ಸೊ ನಮ್ಮ ಪ್ರಾಡಕ್ಟ್ ಏನು ಇಲ್ಲಿ Cl ಇರೋದ್ರಿಂದ R ಮತ್ತು Cl ಕಂಬೈನ್ ಆಗಿ RCl ಬರುತ್ತೆ ಇನ್ನು ಈ OH ಇದೆ ಇಲ್ಲಿ OH ಇದೆ ಇದರಲ್ಲಿ ಈ ಒಂದು H ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ ಸ್ಪ್ಲಿಟ್ ಮಾಡೋಣ ನೋಡ್ಕೊಳ್ಳಿ ಈಗ ಈ ತರ ಈ O ಮತ್ತು H ಮಧ್ಯೆ ಇರೋ ಬಾಂಡ್ನ ಬ್ರೇಕ್ ಮಾಡಿಕೊಂಡ್ರೆ ಇಲ್ಲಿ ಇದಕ್ಕೊಂದು Cl ಈ Hಗೊಂದು Cl ಇನ್ನು 3 Cl ಉಳಿದಿದೆ ಸೊ PCl3 ಸೊ R ಮತ್ತು Cl ಸೇರಿ RCl ಆಗುತ್ತೆ H ಮತ್ತು Cl ಸೇರಿ HCl ಬರುತ್ತೆ ಪ್ಲಸ್ ಇನ್ನೇನು ಉಳಿತು POCl3 ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಬರುತ್ತೆ ಸೊ ಇಲ್ಲಿ ನಮಗೆ ಮೇನ್ ಪ್ರಾಡಕ್ಟ್ ಏನು RCl ಸೊ ROH ನ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ RCl ಆಲ್ಕೈಲ್ ಕ್ಲೋರೈಡ್ ಸಿಗುತ್ತೆ ಓಕೆ ಈಗ ಅನದರ್ ಮೆಥಡ್ ಇದು ಡಿ ಆಯ್ತು ಇನ್ನೊಂದು ಮೆಥಡ್ ಸೊ ಈ ಆಲ್ಕೋಹಾಲ್ನ ನಾವು ಡೈರೆಕ್ಟ್ ಆಗಿ ಯಾವುದಾದ್ರೂ ಒಂದು ಹ್ಯಾಲೋಜನ್ ಜೊತೆಗೆ ಟ್ರೀಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಈಗ ಕ್ಲೋರಿನ್ ಅಥವಾ ಬ್ರೋಮಿನ್ ಜನರಲ್ ಆಗಿ X2 ಅಂತ ಬರೆಯೋಣ ಸೊ X2 ಅಂದ್ರೆ ಇಟ್ ಮೇ ಬಿ ಕ್ಲೋರಿನ್ ಆರ್ ಬ್ರೋಮಿನ್ ಯಾವುದಾದ್ರೂ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಈ ರಿಯಾಕ್ಷನ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಗಮನಿಸಿ ಈ ರೆಡ್ ಫಾಸ್ಫರಸ್ ಮತ್ತು ಹ್ಯಾಲೋಜನ್ ಜೊತೆಗೆ ಆಲ್ಕೋಹಾಲ್ನ ಟ್ರೀಟ್ ಮಾಡಿದಾಗ ನಮಗೆ RX ನಮ್ಮ ಮೇನ್ ಪ್ರಾಡಕ್ಟ್ RX may be RCl or RBr plus H2O ಓಕೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್ ROH ಅದೇ ಆಲ್ಕೋಹಾಲ್ ನಾವು SOCl2 ಇದನ್ನ ನಾವು ಥಯೋನಿಲ್ ಕ್ಲೋರೈಡ್ ಅಂತ ಕರೀತೀವಿ ದಿಸ್ ಇಸ್ SOCl2 is ಥಯೋನಿಲ್ ಕ್ಲೋರೈಡ್ ಆಲ್ಕೋಹಾಲ್ನ ಥಯೋನಿಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೊ ಯಾವುದು ಪ್ರಾಡಕ್ಟ್ ಬರುತ್ತೆ R ಇದೆ ಇಲ್ಲಿ Cl ಇರೋದ್ರಿಂದ RCl ಬರುತ್ತೆ ಇನ್ನೇನೇನು ಪ್ರಾಡಕ್ಟ್ ಬರುತ್ತೆ ನೋಡೋಣ ಸೊ ಅದಕ್ಕೆ ನಾವೇನು ಮಾಡೋಣ ಹಿಂದೆ ಮಾಡಿರ್ತಾರ ಇದನ್ನ ನಾವು ಸ್ಪ್ಲಿಟ್ ಮಾಡ್ಕೊಳ್ಳೋಣ
Cl. ಸೊ ಇದನ್ನ 3 ಪಾರ್ಟ್ಸ್ ಮಾಡ್ಕೊಳ್ಳೋಣ, ಇದನ್ನ 3 ಪಾರ್ಟ್ಸ್ ಮಾಡ್ಕೊಳ್ಳೋಣ. Cl. ಸೊ ಈ H ಮತ್ತು Cl, ದಿಸ್ ಇಸ್ SO Cl2. ಈ H ಮತ್ತು Cl ಸೇರಿ HCl ಬರುತ್ತೆ, ಮತ್ತು R ಮತ್ತು Cl ಸೇರಿ RCl ಆಯಿತು. ಇನ್ನು SOO, ದಟ್ ಈಸ್ SO2. ಸೊ ಇದು ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್, ಎಕ್ಸಾಮ್ ನಲ್ಲೂ ಕೇಳ್ತಿರ್ತಾರೆ, ಇದನ್ನ ಸ್ವಲ್ಪ ಗಮನಿಸಿ. ಸೊ ಇನ್ ದಿಸ್ ರಿಯಾಕ್ಷನ್ these two compounds we got, that is HCl. HCl ಒಂದು ಹೈಡ್ರೋಜನ್ ಕ್ಲೋರೈಡ್, ಇದು ಒಂದು ಗ್ಯಾಸ್. SO2 ಸಲ್ಫರ್ ಡೈಆಕ್ಸೈಡ್, ದಟ್ ಈಸ್ ಆಲ್ಸೋ ಎ ಗ್ಯಾಸ್. ಎರಡು ಗ್ಯಾಸಸ್ ಆಗಿರೋದ್ರಿಂದ ಅವು ಎಸ್ಕೇಪ್ ಆಗೋಗುತ್ತೆ, ಹಾಗಾಗಿ ನಮಗೆ ಪ್ಯೂರ್ ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ. ಹಾಗಾಗಿ ಈ ಮೆಥಡ್ನ ಆಲ್ಕೋಹಾಲ್ಸ್ ಇಂದ ಆಲ್ಕೈಲ್ ಹ್ಯಾಲೈಡ್ ನ ಪಡೆಯೋದಕ್ಕೆ ಪ್ರಿಫರ್ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಈಗ ಹೈಡ್ರೋಕಾರ್ಬನ್ಸ್ ಇಂದ ಹೇಗೆ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರಿನ್ಸ್ ನ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಈಗಾಗಲೇ ನಾನು ಹೇಳಿದ್ದೆ, ಈ ಮೆಥಡ್ ಅಲ್ಲಿ ಮತ್ತೆ 4 ಮೆಥಡ್ ಬರುತ್ತೆ. ಒಂದು ಬೈ ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್, second one by electrophilic substitution reaction, third one Sandmeyer's reaction, fourth one from alkenes. So first one by free radical halogenation. Free radical halogenation. ನಿಮಗೆ ಫಸ್ಟ್ ಇಯರ್ ಅಲ್ಲಿ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್ ಅಂತ ಕಲ್ತಿದ್ದೀರಾ, ಜ್ಞಾಪಕ ಇದೆಯಾ? ನಾನು ಅದನ್ನ ಡಿಸ್ಕಸ್ ಮಾಡಕ್ ಹೋಗಲ್ಲ ಡೀಟೇಲ್ ಆಗಿ, ಇದು ತುಂಬಾ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಹೈಡ್ರೋಕಾರ್ಬನ್ ಅಂದ್ರೆ ಬರೀ ಹೈಡ್ರೋಜನ್ ಮತ್ತು ಕಾರ್ಬನ್ ಮಾತ್ರ ಇರೋದು. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಬ್ಯೂಟೇನ್, CH3 CH2 CH2 CH3. ಸೊ ಇದೇನಿದು ಬ್ಯೂಟೇನ್. ಈ ಬ್ಯೂಟೇನ್ ಯಾವ್ದಾದ್ರು ಒಂದು ಹ್ಯಾಲೋಜನ್ ಬ್ಯೂಟೇನ್ ಮೂಲಕ ಪಾಸ್ ಮಾಡಿದ್ರೆ, ಕ್ಲೋರಿನ್ ಅಥವಾ ಬ್ರೋಮಿನ್ ಯಾವ್ದಾದ್ರು ಸರ್, ಇನ್ ಪ್ರೆಸೆನ್ಸ್ ಆಫ್ UV ಲೈಟ್. ಇನ್ ಪ್ರೆಸೆನ್ಸ್ ಆಫ್ UV ಲೈಟ್ ಬ್ಯೂಟೇನ್ ಮತ್ತು ಕ್ಲೋರಿನ್ ಮಧ್ಯೆ ರಿಯಾಕ್ಷನ್ ನಡೆಯೋ ಹಾಗೆ ಮಾಡಿದಾಗ ನಿಮಗೆ ಇದರಲ್ಲಿರುವಂತ ಒಂದು ಹೈಡ್ರೋಜನ್ ಹ್ಯಾಲೋಜನ್ ಇಂದ ರೀಪ್ಲೇಸ್ ಆಗುತ್ತೆ, ಆಗ ನಮಗೆ ಹ್ಯಾಲೋ ಆಲ್ಕೇನ್ ಸಿಗುತ್ತೆ. ಸೊ ಹಿಯರ್ ವಿಲ್ ಗೆಟ್ 2 ಪ್ರಾಡಕ್ಟ್ಸ್. ಒನ್ ಈಸ್ CH3 CH2, ಇದರಲ್ಲಿರುವಂತ ಒಂದು H ಹೋಗಿ Cl ಬರುತ್ತೆ, ಆಗ ಇದು CH Cl CH3. This is 2-chlorobutane. Or ಈ ಕಾರ್ಬನ್ ನಲ್ಲಿರುವಂತಹ ಹೈಡ್ರೋಜನ್ ರೀಪ್ಲೇಸ್ ಮಾಡಿದಾಗ ಈ ತರ ಬರುತ್ತೆ, CH3 CH2 CH2 CH2Cl. ಇದರಲ್ಲಿರುವಂತಹ 3 ಹೈಡ್ರೋಜನ್ ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ ಹೋಗುತ್ತೆ, ಅದ್ರ ಬದಲಿಗೆ Cl ಬರುತ್ತೆ, ಆವಾಗ ಈ ಪ್ರಾಡಕ್ಟ್, ಈ ಎರಡು ಪ್ರಾಡಕ್ಟ್ ಬರುವಂತ ಚಾನ್ಸ್. ಓಕೆ, ಸೊ ಸೆಕೆಂಡ್ ಮೆಥಡ್ ಯಾವುದು? ಬೈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಬೈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಈ ಮೆಥಡ್ ಅಲ್ಲಿ ನಾವು ಹ್ಯಾಲೋ ಅರೀನ್ಸ್ ನ ಪ್ರಿಪೇರ್ ಮಾಡ್ತೀವಿ. ಹ್ಯಾಲೋ ಅರೀನ್ಸ್ ಪ್ರಿಪೇರ್ ಮಾಡಬೇಕು ಅಂದ್ರೆ ನಾವು ಮುಂಚೆ ಅರೀನ್ ನ ತಗೋಬೇಕಾಗುತ್ತೆ. ಸೊ ಇಲ್ಲಿ ನಾವು ಈ ಟಾಲಿನ್ ನ ತಗೊಳ್ಳೋಣ. ಟಾಲಿನ್, ದಿಸ್ ಇಸ್ ಟಾಲಿನ್. ಇದು ಒಂದು ಅರೀನ್. ಅರೀನ್ ಅಂದ್ರೆ ಆರೋಮ್ಯಾಟಿಕ್ ರಿಂಗ್ ಹೊಂದಿರುವಂತ ಹೈಡ್ರೋಕಾರ್ಬನ್. ಈಗ ಈ ಟಾಲಿನ್ ತಗೊಂಡಿದ್ದೀವಿ, ಇದನ್ನ ಯಾವ್ದಾದ್ರು ಒಂದು ಹ್ಯಾಲೋಜನ್,
ಮೇನ್ ಆಗಿ ಇಲ್ಲಿ ನಾವು ಕ್ಲೋರಿನ್ ಅಥವಾ ಬ್ರೋಮಿನ್ ತಗೊಳ್ತೀವಿ. ಸೊ ಈ ಕ್ಲೋರಿನ್ ಜೊತೆಗೆ ಟ್ರೀಟ್ ಮಾಡಿದಾಗ in presence of the Lewis acid, anhydrous aluminum chloride, iron ಅಥವಾ ferrous chloride, ಇವು ಲೂಯಿಸ್ ಆಸಿಡ್. ಯಾವ್ದಾದ್ರು ಒಂದು ಲೂಯಿಸ್ ಆಸಿಡ್ ನ ತಗೊಳ್ಬೇಕು. ಇಲ್ಲಿ ನಾವು ಐರನ್ ತಗೊಳ್ಳೋಣ. the two in darkness ಅಲ್ಲಿ ಈ ರಿಯಾಕ್ಷನ್ ನಡೀಬೇಕು. ಆಗ ಈ CH3 ಗ್ರೂಪ್ ಇದೆಯಲ್ಲ, ಇದು ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್. ಫಸ್ಟ್ ಇಯರ್ ಅಲ್ಲಿ ಇತ್ತು ನಿಮಗೆ ಆರ್ಥೋ, ಪ್ಯಾರಾ ಅಂಡ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತ. ಸೊ ಬೆನ್ಸಿನ್ ರಿಂಗ್ ಅಲ್ಲಿ ಈ CH3 ಗ್ರೂಪ್ ಇರೋದ್ರಿಂದ ಈಗ ಈ ಬೆನ್ಸಿನ್ ರಿಂಗ್ಗೆ ಬರುವಂತ ಇನ್ನೊಂದು ಗ್ರೂಪ್ ನ ಇಲ್ಲಿ ಯಾವುದು Cl+ ಬರುತ್ತೆ, ಎಲೆಕ್ಟ್ರೋಫೈಲ್ Cl+. ಇಲ್ಲಿ ಈ ಎಲೆಕ್ಟ್ರೋಫೈಲ್ ಈ ರಿಂಗ್ಗೆ ಬಂದಾಗ ಇದು ಈ Cl+ ನ ಅಥವಾ ಎಲೆಕ್ಟ್ರೋಫೈಲ್ ನ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಡೈರೆಕ್ಟ್ ಮಾಡುತ್ತೆ. ಹಾಗಾಗಿ ನಮಗೆ ಇಲ್ಲಿ 2 ಪ್ರಾಡಕ್ಟ್ಸ್ ಬರುತ್ತೆ. ಸೊ ಯಾವ್ಯಾವ ಪ್ರಾಡಕ್ಟ್ ಬರುತ್ತೆ ಅಂದ್ರೆ ಇದು CH3, ಇದಕ್ಕೆ ಹೋಲಿಸಿದಾಗ ಇದು ಆರ್ಥೋ, ಇದು ಮೆಟಾ ಅಂಡ್ ದಿಸ್ ಇಸ್ ಪ್ಯಾರಾ ಅಲ್ವಾ. ಅದೇ ತರ ಇದು ಆರ್ಥೋ, ಮೆಟಾ, ಪ್ಯಾರಾ. ಈಗ ಎಲೆಕ್ಟ್ರೋಫೈಲ್ Cl+. ಎಲೆಕ್ಟ್ರೋಫೈಲ್ ಅಂತಂದ್ರೇನು? ಎಲೆಕ್ಟ್ರಾನ್ ಸೀಕಿಂಗ್ ಅಥವಾ ಎಲೆಕ್ಟ್ರಾನ್ ಲವಿಂಗ್ ಗ್ರೂಪ್. ಇದಕ್ಕೆ ಎಲೆಕ್ಟ್ರಾನ್ ಬೇಕು. ಹಾಗಾದ್ರೆ ಎಲ್ಲಿ ಎಲೆಕ್ಟ್ರಾನ್ ರಿಚ್ ಸೆಂಟರ್ ಇರುತ್ತೋ ಅಲ್ಲಿಗೆ ಇದು ಬಾಂಡ್ ಆಗುತ್ತೆ. ಸೊ ಇದು ರೆಸೊನೆನ್ಸ್ ಸ್ಟ್ರಕ್ಚರ್ಗೆ ಒಳಗಾಗುತ್ತೆ. ರೆಸೊನೆನ್ಸ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ನಿಮಗೆ ಫಸ್ಟ್ ಇಯರ್ ಅಲ್ಲಿ ಇತ್ತು, ಇನ್ನೊಮ್ಮೆ ಹೋಗಿ ರೆಫರ್ ಮಾಡ್ಕೊಳ್ಬೇಕಾದ್ರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇದು Cl+ ಎಲೆಕ್ಟ್ರೋಫೈಲು ಅದು ಆ ಪೊಸಿಷನ್ಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಈ ಆರ್ಥೋ ಪೊಸಿಷನ್ ಅಲ್ಲಿ Cl ಬಾಂಡ್. ಸೊ ಈಗ ಇದು ಕ್ಲೋರೋ IUPAC ಅಂತ ಹೇಳೋದಿದ್ರೆ 2-chloro-toluene ಅಥವಾ ಆರ್ಥೋಕ್ಲೋರೋಟಾಲಿನ್. ಕಾಮನ್ ನೇಮು ಆರ್ಥೋಕ್ಲೋರೋಟಾಲಿನ್. ಮತ್ತು ಇನ್ನೊಂದೇನು ಪ್ರಾಡಕ್ಟ್ ಬರುತ್ತೆ ಪ್ಲಸ್ ಆಲ್ರೆಡಿ ಇಲ್ಲಿ CH3 ಗ್ರೂಪ್ ಇದೆ. ಇದಕ್ಕೆ ಪ್ಯಾರಾ ಪೊಸಿಷನ್ ಯಾವುದು? OMP. ಸೊ ಈ ಪೊಸಿಷನ್ ಅಲ್ಲಿ Cl ಗ್ರೂಪ್ ಬಾಂಡ್ ಆಗುತ್ತೆ. ಸೊ ಇದು ಆರ್ಥೋ ಕ್ಲೋರೋಟಾಲಿನ್. this is para chlorotoluene. Okay, in this way we can obtain haloarine. halogen ಅನ್ನು ಹೊಂದಿರುವಂತ ಅರಿನ್, haloarenes ನಾವು ಹೀಗೆ ಪ್ರಿಪೇರ್ ಮಾಡಬಹುದು. ಮೇನ್ ಆಗಿ ಈ ಮೆಥಡ್ ಅಲ್ಲಿ ಕ್ಲೋರೋ ಅರಿನ್ ಅಥವಾ ಬ್ರೋಮೋ ಅರಿನ್ ನ ಪ್ರಿಪೇರ್ ಮಾಡಬಹುದು. ಅದಕ್ಕೆ ಈ ಮೆಥಡ್ ನ ಯೂಸ್ ಮಾಡಿ. ಈ ಹೈಡ್ರೋಕಾರ್ಬನ್ಸ್ ಇಂದ ಇನ್ನೊಂದು ಇಂಪಾರ್ಟೆಂಟ್ ಮೆಥಡ್ ಮೂಲಕ ನಾವು haloarine ನ ಪ್ರಿಪೇರ್ ಮಾಡಬಹುದು. ದಟ್ ಈಸ್ ಕಾಲ್ಡ್ Sandmeyer's reaction. Sandmeyer's reaction. ಇದು ಒಂದು ನೇಮ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಸ್ಯಾಂಡ್ಮೇಯರ್ಸ್ ಅನ್ನೋರು ಒಬ್ರು ಕೆಮಿಸ್ಟ್. ಸೊ ಇದು ಒಂದು ನೇಮ್ಡ್ ರಿಯಾಕ್ಷನ್. ಇದು ತುಂಬಾ ಇಂಪಾರ್ಟೆಂಟ್, ಕಲಿಬೇಕಿದೆ ನೀವು. ಈ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಲ್ಲಿ ನಾವು ಒಂದು ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ನ ತಗೊಳ್ತೀವಿ. ಅಮೈನ್ಸ್ ಅಂತ ಒಂದು ಚಾಪ್ಟರ್ ಇದೆ, ನೆಕ್ಸ್ಟ್ ಬರುತ್ತೆ. ಈ ಸದ್ಯಕ್ಕೆ ಇಷ್ಟು ಜ್ಞಾಪಕಟ್ಕೊಳ್ಳಿ. ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್. ಯಾವುದು ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಅಂದ್ರೆ ದಿಸ್ ಇಸ್ NH2. ಒಂದು ಆರೋಮ್ಯಾಟಿಕ್ ಕಾಂಪೌಂಡ್ ಇದೆ, NH2 ಗ್ರೂಪ್ ಇದೆ. ಹಾಗಾಗಿ ಇದು ಪ್ರೈಮರಿ ಅಮೈನ್ ಅಂತ ಹೇಳಿದ್ವಿ. ಅದರಲ್ಲಿ ಈ N ಗೆ ಆರೋಮ್ಯಾಟಿಕ್ ರಿಂಗ್ ಬಾಂಡ್ ಆಗಿರೋದ್ರಿಂದ ದಿಸ್ ಇಸ್ ಪ್ರೈಮರಿ
NH2 ಗ್ರೂಪ್ ಇರೋದ್ರಿಂದ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ NH2 ಅಥವಾ NH ಗ್ರೂಪ್ಸ್ ಎಲ್ಲ ಇದ್ರೆ ಅದನ್ನ ನಾವು ಅಮೈನ್ ಅಂತ ಕರಿತೀವಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಕಾಂಪೌಂಡ್ ನೇಮು ಅನಿಲಿನ್. ಈ ಅನಿಲಿನ್ ನಾವು ಒಂದು ಮಿನರಲ್ ಆಸಿಡ್ ಅಂದ್ರೆ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ನಾವು ಡಿಸಾಲ್ವ್ ಮಾಡಿರ್ಬೋದು ಅಥವಾ ಸಸ್ಪೆಂಡ್ ಮಾಡಿರ್ಬೋದು. ಡಿಸಾಲ್ವ್ ಮಾಡಿರ್ತೀವಿ. ಸೊ ಒಂದು HX ಒಂದು ಮಿನರಲ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡ್ತೀವಿ. ಆಗ ಒಂದು ಸಸ್ಪೆಂಡ್ ಮಾಡ್ತೀವಿ. ಅದಕ್ಕೆ ನಾವು ಸೋಡಿಯಂ ನೈಟ್ರೈಟ್ ನ ಹಾಕ್ತೀವಿ. NO2 ಗ್ರೂಪ್ ಇದ್ರೆ ನೈಟ್ರೈಟ್, NO3 ಇದ್ರೆ ನೈಟ್ರೇಟ್ ಆಗುತ್ತೆ. ಇದು ಸೋಡಿಯಂ ನೈಟ್ರೈಟ್ and this is HCl or HBr. In cold condition, ಇಲ್ಲಿ cold condition ಅಂದ್ರೆ 273 to 278 ಕೆಲ್ವಿನ್. ಹೀಗಿದ್ದಾಗ ಇವೆರಡು ರಿಯಾಕ್ಟ್ ಆದಾಗ ನಮಗೆ ಬೆನ್ಸಿನ್ ಡೈಅಜೋನಿಯಂ ಸಾಲ್ಟ್ ಒಂದು ಸಾಲ್ಟ್ ಬರುತ್ತೆ. ಅದನ್ನ ನಾವು ಬೆನ್ಸಿನ್ ಡೈಅಜೋನಿಯಂ ಅಂತ ಕರಿತೀವಿ. ಅಂದ್ರೆ ಬೆನ್ಸಿನ್ ರಿಂಗ್ಗೆ N2 ಇದು ಪಾಸಿಟಿವ್, ಇದು N2X. ಇದಿಷ್ಟನ್ನ ನಾವು ಬೆನ್ಸಿನ್ ಡೈಅಜೋ, ಡೈ ಅಂದ್ರೆ ಎರಡು, ಅಜೋ ಅಂದ್ರೆ ನೈಟ್ರೋಜನ್, ಎಕ್ಸ್ ಇದೆ ಹ್ಯಾಲೈಡ್. ಸೊ ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್. ಈ ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್ ಅಂತ ಬರುತ್ತೆ. ಈಗ ಇಲ್ಲಿಂದ ಎರಡು ಪ್ರೋಸೆಸ್ನ ನಾವು ನೋಡ್ಬೋದು. ಈಗ ನಾವು ಬೆನ್ಸಿನ್ ಡೈಅಜೋನಿಯಂ ಸಾಲ್ಟ್ ತಗೊಳ್ಳೋಣ. ಈಗಿದೆ ಪ್ರಾಡಕ್ಟ್ ನಲ್ಲಿ ಬರೀತೀನಿ. ಈಗ ಸಪೋಸ್ ನಾವೇನಾದ್ರೂ ಈ ಬೆನ್ಸಿನ್ ಡೈಅಜೋನಿಯಂ ಸಾಲ್ಟ್ ನ CuH2 cuprous halide, it may be CuCl2 or it may be CuBr2, Cu2. ಇದ್ರ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಇಲ್ಲಿ ಪ್ರಾಡಕ್ಟ್ ಏನ್ ಬರುತ್ತೆ ಅಂದ್ರೆ, ಇಲ್ಲಿ ಕ್ಲೋರಿನ್ ತಗೊಂಡಿದ್ರೆ ಕ್ಲೋರೈಡ್ ಬರುತ್ತೆ, ಬ್ರೋಮಿನ್ ತಗೊಂಡಿದ್ರೆ ಬ್ರೋಮೈಡ್ ಬರುತ್ತೆ. ಇಲ್ಲಿ ಯಾವ ಎಕ್ಸ್ ತಗೊಂಡಿರ್ತೀವೋ ಆ ಎಕ್ಸ್ ಪ್ಲಸ್ ಈ ನೈಟ್ರೋಜನ್, ಸಾರಿ ಇದು N2 ಪ್ಲಸ್ N2 ಗ್ಯಾಸ್. ಓಕೆ, ಸೊ ದಿಸ್ ಇಸ್ ಹ್ಯಾಲೋ ಅರಿನ್. ಸಪೋಸ್ ನಾವೇನಾದ್ರೂ ಈ ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್ ನ ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡಿದಾಗ, ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ಟ್ರೀಟ್ ಮಾಡಿದ್ರೆ ನಮಗೆ ಬರೋ ಕಾಂಪೌಂಡ್, ಸೊ ಇನ್ಸ್ಟೆಡ್ ಆಫ್ chlorine or bromine we get here one. So iodobenzene, ಈ ಪ್ರಾಡಕ್ಟ್ ಏನು iodobenzene. ಇಲ್ಲಿ ಬರುವಂತದ್ದು ಕ್ಲೋರೋಬೆನ್ಸಿನ್ ಅಥವಾ ಬ್ರೋಮೋಬೆನ್ಸಿನ್. ಇಲ್ಲಿ ನಮಗೆ ಅಯೋಡೋಬೆನ್ಸಿನ್ ನ ನಾವು ಪಡಿಬೇಕು ಅಂದ್ರೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ನ ನಾವು ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ಫೋರ್ತ್ ಮೆಥಡ್ ಯಾವುದು? ಫ್ರಮ್ ಆಲ್ಕೀನ್ಸ್. ಆಲ್ಕೀನ್ಸ್ ಇಂದ ಹೇಗೆ ಹ್ಯಾಲೋ ಆಲ್ಕೀನ್ಸ್ ನ ಪ್ರಿಪೇರ್ ಮಾಡಬಹುದು ಅಂತ ನೋಡೋಣ. ಸೊ ಈಗ ನಿಮ್ಗಾಗಲೇ ಗೊತ್ತಿದೆ, ಆಲ್ಕೀನ್ಸ್ ಅಂತಂದ್ರೆ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇರುವಂತ ಒಂದು ಹೈಡ್ರೋಕಾರ್ಬನ್. ಸೊ ಇಟ್ ಈಸ್ ಲೈಕ್ ದಿಸ್, ಸಿ ಡಬಲ್ ಬಾಂಡ್ ಸಿ ಇರುತ್ತೆ, ಇಲ್ಲಿ H ಇರ್ಬೋದು ಅಥವಾ ಯಾವ್ದಾದ್ರು ಗ್ರೂಪ್ ಇರ್ಬೋದು. ಸೊ ಹೀಗಿದ್ದಾಗ ನಾವು ಹ್ಯಾಲೋ ಆಲ್ಕೇನ್ ನ
ಪ್ರಿಪೇರ್ ಮಾಡೋದು ಹೇಗೆ? ಸೊ ಹ್ಯಾಲೋಜನ್ ಸೇರ್ಕೋಬೇಕಾಗುತ್ತೆ, ಅವಾಗ ಅದು ಹ್ಯಾಲೋಜನ್ ಆಗುತ್ತೆ. ಸೊ ಈಗ ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಇಲ್ಲಿ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಸಿಂಗಲ್ ಬಾಂಡ್ ಮಾತ್ರ ಇದ್ದಾಗ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಬರೀ ಸಿಂಗಲ್ ಬಾಂಡ್ ಇದ್ರೆ, ಈಗ ನಾವಿಲ್ಲಿ ಸಪೋಸ್ ಸಿಂಗಲ್ ಬಾಂಡ್ ಇತ್ತು ಅಂತ ಅನ್ಕೊಳ್ಳಿ. ಓಕೆ, ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ರೆ ನಾವು ಒಂದು ಹ್ಯಾಲೋಜನ್ ಸೇರಿಸಬೇಕು ಅಂದ್ರೆ ಒಂದು ಹೆಚ್ಚನ್ನ ರೀಪ್ಲೇಸ್ ಮಾಡಿ ಹ್ಯಾಲೋಜನ್ ಸೇರಿಸಬೇಕಿತ್ತು. ಅದನ್ನ ನಾವು ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಡಬಲ್ ಬಾಂಡ್ ಇದ್ರೆ, ಡಬಲ್ ಬಾಂಡ್ ಇರೋದ್ರಿಂದ ನೀವು ಒಂದು ಹೈಡ್ರೋಜನ್ ತೆಗೆದು Cl ಸೇರಿಸಬೇಕಾಗಿಲ್ಲ. ಇಲ್ಲಿ ನಾವು ಅಡಿಷನ್ನೇ ಮಾಡಬಹುದು. ಸೊ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಇದ್ದಾಗ ಇವು ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ಇಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ. ಒಂದು ನಾವೇನು ಆಡ್ ಮಾಡಬಹುದು ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್. ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್. ಹೈಡ್ರೋಜನ್ ಹ್ಯಾಲೈಡ್ಸ್ ಅಂದ್ರೆ ಯಾವುದು? ಹೈಡ್ರೋಜನ್ ಹ್ಯಾಲೈಡ್ X maybe Cl or bromine, Cl ಅಥವಾ Br. ಈಗ ಇಲ್ಲಿ ಅಡಿಷನ್ ಮಾಡಿದಾಗ ಏನಾಗುತ್ತೆ, ಈ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಹೋಗಿ ಹೆಚ್ಚು ಒಂದು ಕಾರ್ಬನ್ ಆಟಮಿಕ್ ಬಾಂಡ್ ಆಗುತ್ತೆ, X ಒಂದು ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ. ಸೊ ಈಗ ಪ್ರಾಡಕ್ಟ್ ಏನು ಬರುತ್ತೆ? ಸೊ ಇಲ್ಲಿಗೆ H, ಇಲ್ಲಿಗೆ X. ಈಗ ಇದು ಹ್ಯಾಲೋ ಆಲ್ಕೀನ್. ಸೊ ಒಂದೇ ತರದ ಗ್ರೂಪ್ ಇದ್ರೆ, ಕಾರ್ಬನ್ ಮತ್ತು ಕಾರ್ಬನ್ ಡಬಲ್ ಬಾಂಡ್ ನ ಆ ಕಡೆ ಈ ಕಡೆ ಸೇಮ್ ಗ್ರೂಪ್ ಇದ್ರೆ X ಇಲ್ಲಿಗೆ ಬಂದು H ಇಲ್ಲಿಗೆ ಬಂದ್ರು ಪರವಾಗಿಲ್ಲ, ಸೇಮ್ ಕಾಂಪೌಂಡ್ ಬರುತ್ತೆ. ಸಪೋಸ್ ಇದನ್ನ ನಾವು ಸಿಮೆಟ್ರಿಕ್ ಆಲ್ಕೀನ್ ಅಂತ ಕರಿತೀವಿ ಅಲ್ವಾ? ಸಪೋಸ್ ಇಫ್ ವಿ ಹ್ಯಾವ್ ಅನ್ಸಿಮೆಟ್ರಿಕ್ ಆಲ್ಕೀನ್. ಅನ್ಸಿಮೆಟ್ರಿಕ್ ಆಲ್ಕೀನ್ ಅಂದ್ರೆ ಎಕ್ಸಾಂಪಲ್ CH3 CH ಡಬಲ್ ಬಾಂಡ್ CH2. ಇದು ಪ್ರೋಪೀನ್ ಪ್ರೋ 1ene ಅಥವಾ 1 ಪ್ರೋಪೀನ್ ಅಥವಾ ಪ್ರೋಪೀನ್ ಅಂತ ಇಟ್ಕೊಳ್ಳೋಣ. ಈಗ ಇದರಲ್ಲಿ ಡಬಲ್ ಬಾಂಡ್ ನ ಆ ಕಡೆ ಈ ಕಡೆ ನಾವು ಈ ತರ ನೋಡಿದ್ರೆ ಈ ಕಡೆನೇ ಬೇರೆ ತರ ಗ್ರೂಪ್ ಇದೆ, ಈ ಕಡೆನೇ ಬೇರೆ ತರ ಗ್ರೂಪ್ ಇದೆ, ಹೌದಾ? ಸೊ ಇದು ಮಿರರ್ ಇಮೇಜ್ ಆಗಿಲ್ಲ, ಒಂದು ಇನ್ನೊಂದರ ಮಿರರ್ ಇಮೇಜ್ ಆಗಿಲ್ಲ, ಇದು ಅನ್ಸಿಮೆಟ್ರಿಕ್ ಆಗಿದೆ. ಹಾಗಾಗಿ ಇಂಥ ಟೈಮಲ್ಲಿ ನಾವು ಹೈಡ್ರೋಜನ್ ಹ್ಯಾಲೈಡ್ ನ ಆಡ್ ಮಾಡಿದ್ರೆ 2 ಚಾನ್ಸ್ ಇರುತ್ತೆ. ಒಂದು H ಇಲ್ಲಿಗೆ ಬಂದು X ಇಲ್ಲಿಗೆ ಬರ್ಬೋದು, ಈ ಕಾರ್ಬನ್ ಆಟಮ್ ಬರ್ಬೋದು, ಅಥವಾ X ಈ ಕಾರ್ಬನ್ ಆಟಮ್ ಬಂದು H ಈ ಕಾರ್ಬನ್ ಆಟಮ್ ಬರ್ಬೋದು. ಸೊ ಯಾವ ಪ್ರಾಡಕ್ಟ್ ಬರುತ್ತೆ ಅಂತ ನಮಗೆ ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೆ ನಿಮಗೆ ಫಸ್ಟ್ ಇಯರ್ ಇದ್ದಾಗ ಮಾರ್ಕೋನಿ-ಕಾವ್ ರೂಲ್ ಅಂತ ಒಂದು ರೂಲ್ ಇತ್ತು. ಕಾವ್ ರೂಲ್. ಈ ರೂಲ್ ಪ್ರಕಾರ the negative part of the adding molecule gets attached to that carbon atom which possesses least number of hydrogen atom. ಈ ರೂಲ್ ಪ್ರಕಾರ ಏನಂದ್ರೆ, ನಾವು ಯಾವ ಮಾಲಿಕ್ಯೂಲ್ನ ಆಡ್ ಮಾಡ್ತಾ ಇರ್ತೀವೋ ಆ ಮಾಲಿಕ್ಯೂಲ್ ಅಲ್ಲಿರುವಂಥ ನೆಗೆಟಿವ್ ಪಾರ್ಟು ಯಾವ ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ ಅಂದರೆ, ಯಾವ ಕಾರ್ಬನ್ ಆಟಮ್ ಅಲ್ಲಿ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇರುತ್ತೋ ಅದಕ್ಕೆ. ಅಂದರೆ 2 ಕಾರ್ಬನ್ ಆಟಮ್, ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ ಈ ಕಾರ್ಬನ್ ಆಟಮ್ಗೆ 2 ಹೈಡ್ರೋಜನ್ ಆಟಮ್ಸ್ ಬಾಂಡ್ ಆಗಿದೆ, ಈ ಕಾರ್ಬನ್ ಆಟಮ್ಗೆ 1 ಹೈಡ್ರೋಜನ್ ಬಾಂಡ್ ಆಗಿದೆ. ಹಾಗಾಗಿ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಈ ಕಾರ್ಬನ್ ಆಟಮ್ ಅಲ್ಲಿದೆ. ಹಾಗಾಗಿ ನೆಗೆಟಿವ್ ಪಾರ್ಟ್ ಅಂದರೆ ಇಲ್ಲಿ ಹ್ಯಾಲೋಜನ್ನು ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ. ಆಗ ನಮಗೆ ಪ್ರಾಡಕ್ಟು ಇದು ಬರುತ್ತೆ. ಸೊ ಡಬಲ್ ಬಾಂಡ್ ಹೋಗಿ ಸಿಂಗಲ್ ಬಾಂಡ್ ಆಗುತ್ತೆ, ಈ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಬರುತ್ತೆ, ಈ ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಹೋಗುತ್ತೆ. ಇದು ಮೇಜರ್ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟು ಬರೋ ಚಾನ್ಸ್ ಇರುತ್ತೆ. ಅಂದರೆ ಈ ಹೈಡ್ರೋಜನ್ನು ಈ ಕಾರ್ಬನ್ ಆಟಮ್ಗೆ ಹೋಗುತ್ತೆ, ಹ್ಯಾಲೋಜನ್ನು ಈ ಕಾರ್ಬನ್ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕಡಿಮೆ ಪ್ರಾಡಕ್ಟ್ಸು ಇದು ಬರುತ್ತೆ. ಇದು ಮೈನರ್ ಪ್ರಾಡಕ್ಟು, ಇದು ಮೇಜರ್ ಪ್ರಾಡಕ್ಟ್. ಸೊ ಹೀಗಾಗಿ ನಾವು ಈ ಮೆಥಡಿಂದನೂ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಮೂಲಕ, ಹೈಡ್ರೋಜನ್ ಹ್ಯಾಲೈಡ್ನ ಆ್ಯಡ್ ಮಾಡೋದ್ರ ಮೂಲಕ ನಾವು
ಹ್ಯಾಲೋ ಆಲ್ಕೇನ್ಸ್ನ ಪ್ರಿಪೇರ್ ಮಾಡ್ಬೋದು. ಓಕೆ, ಈಗ ಆಲ್ಕೀನ್ಸ್ಗೆ ಹ್ಯಾಲೋಜನ್ಸ್ನ ಆ್ಯಡ್ ಮಾಡಿದ್ರು ನಾವು ಹ್ಯಾಲೋ ಆಲ್ಕೇನ್ಸ್ನ ಪಡಿಬೋದು. ಸೊ ನೆಕ್ಸ್ಟ್ ಒನ್ ಈಸ್ ಅಡಿಷನ್ ಆಫ್ halogens. Suppose if you take this compound alkene, if you add bromine solution in presence of CCl4, carbon tetrachloride ಅಲ್ಲಿ ಡಿಸಾಲ್ವ್ ಆಗಿರುವಂಥ ಬ್ರೋಮಿನ್ ಸೊಲ್ಯೂಷನ್ ನ ಆಲ್ಕೀನ್ ಹಾಕಿದಾಗ ದೆನ್ ಬ್ರೋಮಿನ್ ಇಲ್ಲಿ ಒಂದು ಬ್ರೋಮಿನ್ ಆಟಮ್ ಒಂದು ಕಾರ್ಬನ್ ಆಟಮ್ಗೆ ಆಡ್ ಆಗುತ್ತೆ, ಇನ್ನೊಂದು ಬ್ರೋಮಿನ್ ಆಟಮ್ ಇನ್ನೊಂದು ಕಾರ್ಬನ್ ಆಟಮ್. ಸೊ ವಿಲ್ ಗೆಟ್ CH2 ಡಬಲ್ ಬಾಂಡ್ ಹೋಗಿ ಸಿಂಗಲ್ ಬಾಂಡ್ ಆಯ್ತು, ಇಲ್ಲಿ ಒಂದು Br ಇದಕ್ಕೊಂದು B. ಸೊ ದಿಸ್ ಈಸ್ ವಿಸಿನಲ್ dibromide, ವಿಸಿನಲ್ ಡೈಹ್ಯಾಲೈಡ್. ಸೊ ಬೇರೆ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಎರಡು ಬ್ರೋಮಿನ್ ಆಟಮ್ ಬಾಂಡ್ ಆಗಿದೆ. ಸೊ ದಿಸ್ ಇಸ್ ವಿಸಿನಲ್ ಡೈಬ್ರೋಮೈಡ್. ಸೊ ಈ ತರ ನಾವು ಅಡಿಷನ್ ಆಲ್ಕೀನ್ಗೆ ನಾವು HBr ಅಥವಾ HX ನ ಆಡ್ ಮಾಡೋದ್ರಿಂದ ಅಥವಾ ಯಾವುದಾದ್ರೂ ಹ್ಯಾಲೋಜನ್ ನ ಆಡ್ ಮಾಡೋದ್ರಿಂದ ಕೂಡ ನಾವು ಹ್ಯಾಲೋ ಆಲ್ಕೇನ್ಸ್ ನ ಪಡಿತೀವಿ. ಈ ಆಲ್ಕೈಲ್ ಹ್ಯಾಲೈಡ್ಸ್ ಪ್ರಿಪೇರ್ ಮಾಡುವಂತ ಫೋರ್ತ್ ಮೆಥಡ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಇದರಲ್ಲಿ ಫಸ್ಟ್ ಬರುವಂತದ್ದು ಫಿಂಕಲ್ಸ್ಟೀನ್ ರಿಯಾಕ್ಷನ್. ಏನಿದು ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂದರೆ ಆಲ್ರೆಡಿ ಒಂದು ಆಲ್ಕೈಲ್ ಹ್ಯಾಲೈಡ್ ಇರುತ್ತೆ, ಅದರಲ್ಲಿ ಒಂದು ಹ್ಯಾಲೋಜನ್ ಇರುತ್ತೆ, ಆ ಹ್ಯಾಲೋಜನ್ನ ಇನ್ನೊಂದು ಹ್ಯಾಲೋಜಿಂದ ಎಕ್ಸ್ಚೇಂಜ್ ಮಾಡೋದು, ಇನ್ನೊಂದು ಹ್ಯಾಲೋಜಿಂದ ರೀಪ್ಲೇಸ್ ಮಾಡೋದು ಅನ್ನೋದು ಇದರ ಅರ್ಥ. ಸೊ ಫಸ್ಟ್ ಒನ್ ಯಾವುದು? ಫಿಂಕಲ್ಸ್ಟೈನ್ ರಿಯಾಕ್ಷನ್. ಈ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಲ್ಲಿ RX ಅಂದರೆ ಒಂದು ಆಲ್ಕೈಲ್ ಹ್ಯಾಲೈಡ್ ಆಲ್ರೆಡಿ ಇದೆ, ಎಕ್ಸ್ ಅಂದರೆ ಇಲ್ಲಿ ಕ್ಲೋರಿನ್ ಅಥವಾ ಬ್ರೋಮಿನ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಆಲ್ಕೈಲ್ ಹ್ಯಾಲೈಡ್ ಇದೆ, ಈ ಆಲ್ಕೈಲ್ ಹ್ಯಾಲೈಡ್ನ ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೋಡಿಯಂ ಅಯೋಡೈಡ್ in presence of dry acetone ಜೊತೆಗೆ ಟ್ರೀಟ್ ಮಾಡಿದಾಗ ವಿಲ್ ಗೆಟ್ RI. ಈ X ಹೋಗಿ ಆ ಜಾಗಕ್ಕೆ I ಬರುತ್ತೆ, ಇವೆರಡು ಎಕ್ಸ್ಚೇಂಜ್ ಆಗಿ RI ಬರುತ್ತೆ and NaX. So this is alkyl iodide. ಆಲ್ಕೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಬ್ರೋಮೈಡ್ ಇಂದ ನಾವು ಆಲ್ಕೈಲ್ ಅಯೋಡೈಡ್ ಪಡೆಯೋದಕ್ಕೆ ಬಳಸುವಂಥ ರಿಯಾಕ್ಷನ್ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಸೊ ಆಲ್ಕೈಲ್ ಬ್ರೋಮೈಡ್ಸ್ ಆರ್ ಆಲ್ಕೈಲ್ ಕ್ಲೋರೈಡ್ಸ್ when treated with sodium iodide in presence of dry acetone gives alkyl iodide. This reaction is called Finkelstein reaction. Next one is Swartz reaction. ಇಲ್ಲೂ ಅಷ್ಟೇ, we have one alkyl halide. ಇದರಲ್ಲಿ ಎಕ್ಸ್ ಕ್ಲೋರಿನ್ ಇರ್ಬೋದು ಅಥವಾ ಬ್ರೋಮಿನ್ ಇರ್ಬೋದು. ಸೊ ಈಗ ನಾವಿಲ್ಲಿ ಆಲ್ಕೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಬ್ರೋಮೈಡ್ನ ತಗೊಂಡಿರ್ತೀವಿ. when this is treated with AgF, ಇದು ಒಂದು ಮೆಟಾಲಿಕ್ ಫ್ಲೂರೈಡ್, ಸಿಲ್ವರ್ ಫ್ಲೂರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಇಲ್ಲಿ ಎಕ್ಸ್ಚೇಂಜ್ ಆಫ್ ಹ್ಯಾಲೋಜನ್ ಟೇಕ್ಸ್ ಪ್ಲೇಸ್. ಈ ಎಕ್ಸ್ ಜಾಗಕ್ಕೆ F ಬರುತ್ತೆ, ಈ ಎಕ್ಸ್ ಇಲ್ಲಿಗೆ ಹೋಗುತ್ತೆ, ಆಗೇನು ಬರುತ್ತೆ ಪ್ರಾಡಕ್ಟು RF ಪ್ಲಸ್ AgX. ಸಿಲ್ವರ್ ಬ್ರೋಮೈಡ್ ಅಥವಾ ಸಿಲ್ವರ್ ಫ್ಲೋರೈಡ್, ಇದು ಆಲ್ಕೈಲ್ ಫ್ಲೋರೈಡ್. ಸೊ ಬೈ ಹೀಟಿಂಗ್ ಇದನ್ನು ಹೀಟ್ ಮಾಡಬೇಕು.
by heating alkyl chloride or alkyl bromide with metallic fluoride such as silver fluoride or Hg2F2 gives alkyl fluoride. This reaction is called Schwarz reaction. ಆಲ್ಕೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಬ್ರೋಮೈಡ್ನ ಯಾವುದಾದ್ರೂ ಒಂದು ಮೆಟಾಲಿಕ್ ಫ್ಲೂರೈಡ್ ಜೊತೆಗೆ HgF ಇರ್ಬೋದು ಅಥವಾ Hg2F2 ಇರ್ಬೋದು. ಈ ಥರ ಮೆಟಾಲಿಕ್ ಹ್ಯಾಲೈಡ್ ಜೊತೆಗೆ ಮೆಟಾಲಿಕ್ ಫ್ಲೂರೈಡ್ ಆಗಬೇಕು. ಮೆಟಾಲಿಕ್ ಫ್ಲೂರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಆಲ್ಕೈಲ್ ಫ್ಲೂರೈಡ್ ಬರುತ್ತೆ. ಈ ರಿಯಾಕ್ಷನ್ ನಾವು ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ಎರಡೂ ರಿಯಾಕ್ಷನ್ಸು ನೇಮ್ಡ್ ರಿಯಾಕ್ಷನ್ಸ್. Schwarz reaction and Finkelstein reaction. Sandmeyer reaction is also a named reaction. ಈ ಮೂರು ನೇಮ್ಡ್ ರಿಯಾಕ್ಷನ್ಸ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿ ವರ್ಷ ಈ ಸ್ವಾರ್ಟ್ಸ್ ರಿಯಾಕ್ಷನ್ ಅಥವಾ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಬಗ್ಗೆ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.